Hello students, today we are going to discuss about the PowerPoint, that is last unit of your syllabus. Let's see what is PowerPoint. PowerPoint is a simple yet flexible and powerful tool for creating professional looking slides. PowerPoint ಎದರ ಸಲುವಾಗಿ ಯೂಸ್ ಮಾಡ್ತೀವಿ ಅಂತಂತಂದ್ರೆ to create a professional slides. ಸ್ಲೈಡ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು ಪ್ರೆಸೆಂಟೇಷನ್ಸನ್ನ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಒನ್, ವಾಟ್ ಈಸ್ ಪ್ರೆಸೆಂಟೇಷನ್? ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಈಸ್ ಎ ಕಲೆಕ್ಷನ್ ಆಫ್ ಸ್ಲೈಡ್ಸ್, ಹ್ಯಾಂಡ್ಔಟ್ಸ್, ಸ್ಪೀಕರ್ ನೋಟ್ಸ್ ಆ್ಯಂಡ್ ಯುವರ್ ಔಟ್ಲೈನ್ ಆಲ್ ಇನ್ ಒನ್ ಫೈಲ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸ್ಲೈಡ್ಸ್. ಅದು ಸ್ಲೈಡ್ಸ್ ಇರ್ಬೋದು, ಹ್ಯಾಂಡ್ಔಟ್ಸ್ ಅಂದ್ರೆ ಪ್ಯಾಂಪ್ಲೆಟ್ಸ್ ಇರ್ಬೋದು, ಸ್ಪೀಕರ್ ನೋಟ್ಸ್, ಇವನ್ನೆಲ್ಲ ಏನು ಮಾಡ್ತೀವಿ ಇನ್ನು ಒಂದು ಸಿಂಗಲ್ ಫೈಲ್ ನಾವು ಏನು ಮಾಡ್ತೀವಿ ಕ್ರಿಯೇಟ್ ಮಾಡ್ಕೋತೀವಿ. ನೆಕ್ಸ್ಟ್, ವಾಟ್ ಈಸ್ ಅ ಸ್ಲೈಡ್? ಸ್ಲೈಡ್ ಈಸ್ ಅ ಇಂಡಿವಿಜುವಲ್ ಪೇಜ್ ಆಫ್ ಯುವರ್ ಪ್ರೆಸೆಂಟೇಷನ್. ಸ್ಲೈಡ್ ಅಂತಂತಂದ್ರೆ ಇಟ್ ಈಸ್ ಅ ಸಿಂಗಲ್ ಪೇಜ್, ಇಂಡಿವಿಜುವಲ್ ಪೇಜ್. ಇನ್ MS Word we call a page as a document. In Excel we call it as a sheet, Excel worksheet. In PowerPoint we call individual page as a presentation. ಇಂಡಿವಿಜುವಲ್ ಪೇಜನ್ನು ಇದೆ ಒಂದು ಪೇಜನ್ನು ಒಂದು ಸಿಂಗಲ್ ಸ್ಲೈಡ್ ಅಂತ ಕರಿತೀವಿ. ಸ್ಲೈಡ್ ಕ್ಯಾನ್ ಹ್ಯಾವ್ ಟೈಟಲ್, ಟೆಕ್ಸ್ಟ್, ಗ್ರಾಫ್ಸ್, ಟೇಬಲ್ಸ್, ಆಬ್ಜೆಕ್ಟ್, ಶೇಡ್ಸ್ ಆ್ಯಂಡ್ ಕ್ಲಿಪ್ಪರ್ಸ್. ಟೆಕ್ಸ್ಟ್ ಅದು ಟೈಟಲನ್ನು ಹೊಂದಿರ್ಬೋದು, ಟೆಕ್ಸ್ಟ್ ಇರ್ಬೋದು, ಗ್ರಾಫ್ಸ್, ಟೇಬಲ್ಸ್, ಆಬ್ಜೆಕ್ಟ್ ಇರ್ಬೋದು, ಇದನ್ನೆಲ್ಲನೂ ಇಲ್ಲೇ ಹೊಂದಿರ್ತೈತಿ. ನೆಕ್ಸ್ಟ್, ಫೈಲ್ ಎಕ್ಸ್ಟೆನ್ಷನ್ ಆಫ್ ಅ ಪವರ್ ಪಾಯಿಂಟ್. ನಾವು ಒಂದು ಪವರ್ ಪಾಯಿಂಟ್ ಸ್ಲೈಡನ್ನು ಸೇವ್ ಮಾಡ್ಬೇಕಂತಂದ್ರೆ ಏನು ಯೂಸ್ ಮಾಡ್ತೀವಿ? ಎಕ್ಸ್ಟೆನ್ಷನ್ನ .pptx ಅಂತ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಒನ್, ವಾಟ್ ಆರ್ ದಿ ಯೂಸಸ್ ಆಫ್ ಅ ಪವರ್ ಪಾಯಿಂಟ್? ಪವರ್ ಪಾಯಿಂಟ್ ಎದಕ್ಕೆಲ್ಲ ನಮಗೇನೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಇನ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಫ್ ಅ ಕಮರ್ಷಿಯಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್. ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟಿಂದ ಪ್ರಮೋಷನ್ ಮಾಡಬೇಕಾಗಿತ್ತು, ಅವಾಗ ಏನು ಮಾಡ್ಬೋದು, ನಾವು ಅದರದ್ದು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ಅದನ್ನು ಆ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ಕೋಬೋದು. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಬ್ರಿಂಗಿಂಗ್ ಅವೇರ್ನೆಸ್ ಇನ್ ಸೊಸೈಟಿ ಅಬೌಟ್ ಸಮಥಿಂಗ್ ಬೈ ಚಾರಿಟಬಲ್ ಆರ್ಗನೈಜೇಷನ್ಸ್ ಆರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಯಾವುದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಚಾರಿಟಿ, ಯಾವುದೋ ಒಂದು ಅಂಧ ಮಕ್ಕಳದ್ದು ಆರ್ಗನೈಜೇಷನ್, ಅವ್ರೇನೋ ಒಂದು ಅವೇರ್ನೆಸ್ ಮೂಡಿಸೋದಾಗಿರ್ಬೋದು, ಅಥವಾ ಅವ್ರದ್ದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಸಲುವಾಗಿ ಅವ್ರದ್ದು ಆರ್ಗನೈಜೇಷನ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿ ಶೋ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಯಾವುದಾದ್ರೂ ಒಂದು ಹೊಸ ಸ್ಕೀಮ್ ಬಿಟ್ಟಿದ್ರಿಂದ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಪ್ರೆಸೆಂಟೇಷನ್ಸನ್ನ ಕ್ರಿಯೇಟ್ ಮಾಡಿ ಹಾಕೋದಾಗಿರ್ಬೋದು. ಇವೆಲ್ಲ ಪವರ್ ಪಾಯಿಂಟ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ಟ್ರೈನಿಂಗ್ ಆ್ಯಂಡ್ ಕೋಚಿಂಗ್ ಅಬೌಟ್ ನ್ಯೂ ಕಾನ್ಸೆಪ್ಟ್ ಥ್ರೂ ಸೆಮಿನಾರ್ ಆ್ಯಂಡ್ ವರ್ಕ್ಶಾಪ್ಸ್. ನಾವೆಲ್ಲ ನೋಡಿರ್ಬೋದು, ನಿಮಗೆ ಸೆಮಿಸ್ಟರ್ನಲ್ಲಿ ಸೆಮಿನಾರ್ಸ್ ಅಥವಾ ವರ್ಕ್ಶಾಪನ್ನು ತೊಗೊಂಡಿವಿ. ಇದೇನು ಮಾಡ್ತೀವಿ ಅಂತಂದ್ರೆ ನ್ಯೂ ಕಾನ್ಸೆಪ್ಟ್ ಬಗ್ಗೆ ಏನು ಮಾಡ್ತೀವಿ, ಅದೇ ತರುವಂಗೆ ಕೋಚಿಂಗ್ ಕೊಡ್ತಾರೆ ಅಥವಾ ನಾಲೆಜ್ ಪ್ರೊವೈಡ್ ಮಾಡ್ತಾರೆ. ಅದ್ರ ಸಲುವಾಗಿ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ನೋಡ್ಕೋಬೋದು. ನೆಕ್ಸ್ಟ್ ಒನ್, ಡಾಕ್ಯುಮೆಂಟ್ರಿ ವರ್ಕ್ ಸಲುವಾಗಿ ನಾವು ನೋಡ್ಕೋಬೋದು. ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ಅ MS PowerPoint. ಫಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ನೆಕ್ಸ್ಟ್ ಕ್ಲಿಕ್ ಆನ್ MS Office and then click on MS PowerPoint. This is the overview of a PowerPoint. ಇಲ್ಲಿ ನಾವು ನೋಡ್ಬೋದು, ಇಟ್ ಈಸ್ ಅ similar like a overview of a ವರ್ಡ್ ಥರನೇ ಓವರ್ವ್ಯೂ ಐತಿ. ಇಲ್ಲಿ ನಾವೇನು ಮಾಡ್ಬೋದು, ಇದಕ್ಕೆ ಸ್ಲೈಡ್, ಇದಕ್ಕೆ ಬ್ಲ್ಯಾಂಕ್ ಇರೋದಕ್ಕೆ ಏನಂತ ಕರಿತೀವಿ, ಸ್ಲೈಡ್. ಇದು ಸಿಂಗಲ್ ಸ್ಲೈಡಿಗೆ ಇವೆಲ್ಲ ನಂಬರ್ ಆಫ್ ಸ್ಲೈಡ್ಸ್, ಇವನ್ನೆಲ್ಲ ಸೇರಿಸಿದ್ರೆ ಏನಾಗ್ತೈತಿ, ಒಂದು ಪ್ರೆಸೆಂಟೇಷನ್ ರೆಡಿ ಆಗುತ್ತೆ. ಇದಕ್ಕೆ ಒಂದು ಸಿಂಗಲ್ ಸ್ಲೈಡ್ ಅಂತ ಕರಿತೀವಿ.
ನಂಬರ್ ಆಫ್ ದಿಸ್ ಏನಂತೀವಿ ನಾವು ಪ್ರೆಸೆಂಟೇಷನ್ ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಇಟ್ ಈಸ್ ದಿ ಔಟ್ಲೈನ್ ಆ್ಯಂಡ್ ಸ್ಲೈಡ್ ಟ್ಯಾಬ್. ಸ್ಲೈಡ್ಸದ್ದು ಟ್ಯಾಬ್ ಇದು. ನೆಕ್ಸ್ಟು ಇದನ್ನ ಏನಂತ ಕರಿತೀವಿ ನಾವು ಬ್ಲ್ಯಾಂಕ್ ಸ್ಲೈಡ್. ಇದು ನಮ್ಮದು ವರ್ಕ್ ಸ್ಪೇಸ್ ಇದ್ದಂಗೆ. ಆಮೇಲೆ ನೆಕ್ಸ್ಟ್ ದೀಸ್ ಆಲ್ ಆರ್ ದಿ ವ್ಯೂಸ್. ಆಗಲೇ ಹೇಳಿದ್ನಲ್ಲ ನಾರ್ಮಲ್, ದೀಸ್ ಆಲ್ ಆರ್ ಅಬೌಟ್ ದಿ ವ್ಯೂಸ್. ನಾರ್ಮಲ್ ವ್ಯೂ ಇರ್ಬೋದು, ಶಾರ್ಟ್ ಸ್ಲೈಡ್ ಶಾರ್ಟ್ ವ್ಯೂ, ಆಮೇಲೆ ಪ್ರೆಸೆಂಟೇಷನ್ ವ್ಯೂ. ನೆಕ್ಸ್ಟ್ ಸ್ಲೈಡ್. ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಇನ್ ಪವರ್ ಪಾಯಿಂಟ್. ಪವರ್ ಪಾಯಿಂಟ್ ಒಳಗೆ ಇವೆಲ್ಲ ಗೊತ್ತಿರ್ಬೇಕು ಏನೇನಂತ ನಿಮಗೆ. ಫಸ್ಟ್ ಒನ್ ಥೀಮ್ಸ್. ಪ್ರೀ ಡಿಫೈನ್ಡ್ ಬ್ಯಾಕ್ಗ್ರೌಂಡ್ಸ್ ವಿಚ್ ಇನ್ಕ್ಲೂಡ್ಸ್ ದಿ ಫಾಂಟ್ ಆ್ಯಂಡ್ ಕಲರ್ ಥೀಮ್ಸ್. ಈಗ ನಾವು ವರ್ಡ್ ಒಳಗೂ ನೋಡಿದ್ವಿ ಥೀಮ್ಸ್ ಅಂತಂದ್ರೆ ಪ್ರೀ ಡಿಫೈನ್ಡ್ ಬಿಲ್ಟಿನ್ ಇರ್ತಾವೆ. ಅಲ್ಲೇ ಏನಾಗಿರ್ತೈತಿ, ಫಾಂಟ್ ಸ್ಟೈಲ್ ಹಿಂಗೆ ಇರಬೇಕು, ಫಾಂಟ್ ಕಲರ್ ಹಿಂಗೆ ಇರ್ಬೇಕಂತ ಏನಾಗಿರ್ತೈತಿ, ಥೀಮ್ ಪ್ರೀ ಡಿಫೈನ್ಡ್ ಇರ್ತೈತಿ. ಸ್ಟಾರ್ಟಿಂಗ ಎಲ್ಲ ನೀವು ಕ್ರಿಯೇಟ್ ಮಾಡಿದಾಗ ಬ್ಲ್ಯಾಂಕ್, ನೀವು ಯಾವುದಾದ್ರೂ ಪ್ರೀ ಡಿಫೈನ್ಡ್ ನೀವು ಅಲ್ಲಿ ಥೀಮ್ಸನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ವ್ಯೂ. ಆಗಡೆ ಓವರ್ ವ್ಯೂ ಒಳಗೆ ತೋರಿಸ್ದಂಗೆ ಒಂದು ನಾರ್ಮಲ್ ವ್ಯೂ, ಸ್ಲೈಡ್ ಶಾರ್ಟರ್ ವ್ಯೂ ಮತ್ತು ಸ್ಲೈಡ್ ಶೋ ವ್ಯೂ. ನೀವು ಕ್ರಿಯೇಟ್ ಮಾಡಿದಂಥದ್ದು ಒಂದು ಸ್ಲೈಡ್ಸ್ ಕ್ರಿಯೇಟ್ ಮಾಡ್ತಿರೋದು ನಾರ್ಮಲ್ ವ್ಯೂ. ಸ್ಲೈಡ್ ಶಾರ್ಟರ್ ವ್ಯೂ ಅಂತಂತಂದ್ರೆ ನಿಮ್ಮ ಸ್ಲೈಡ್ಸ್ ಏನಿರ್ತಾವೆ ಥಂಬ್ನೇಲ್ಸ್ ಒಳಗೆ ಬರ್ತಾವೆ, ಸ್ಮಾಲ್ ಐಕಾನ್ಸ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಸ್ಲೈಡ್ ಶೋ ವ್ಯೂ. ಎಲ್ಲ ವ್ಯೂಸನ್ನು ಒನ್ ಬೈ ಒನ್ ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ನೆಕ್ಸ್ಟ್ ಒನ್ ಮಾಸ್ಟರ್ಸ್. ಇಟ್ ಈಸ್ ಯೂಸ್ ಟು ಸೆಟ್ ದಿ ಸ್ಟ್ಯಾಂಡರ್ಡ್ ಲುಕ್ ಆ್ಯಂಡ್ ಫೀಲ್ ಆಫ್ ಎಂಟೈರ್ ಪ್ರೆಸೆಂಟೇಷನ್ ಬೈ ಆ್ಯಡಿಂಗ್ ಯುವರ್ ಓನ್ ಲೋಗೋ, ಸ್ಪೆಷಲ್ ಕ್ಲಿಪ್ಪರ್ಸ್, ಡೇಟ್ ಆ್ಯಂಡ್ ಪೇಜ್ ನಂಬರ್ ಎಕ್ಸೆಟ್ರಾ. ಇದೇನು ಮಾಡ್ಬೋದು ನಾವು ಸ್ಲೈಡದ್ದು ಒಂದು ಸ್ಟ್ಯಾಂಡರ್ಡ್ ಲುಕ್ ಬೈ ಆ್ಯಡಿಂಗ್ ಅವರ್ ಓನ್ ಲೋಗೋಸ್, ಕ್ಲಿಪ್ಪರ್ಸನ್ನು ಆ್ಯಡ್ ಮಾಡಿಕೊಂಡು, ಡೇಟ್, ಪೇಜ್ ನಂಬರ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ರೀಸೆಟಪ್ ಮಾಡ್ಕೋಬೋದು. ಅದರಿಂದ ಅದರ ತಕ್ಕಂಗೆ ನಮ್ಮ ನೆಕ್ಸ್ಟ್ ಸ್ಲೈಡ್ಸ್ ಎಲ್ಲ ಪ್ರೆಸೆಂಟ್ ಹಾಕ್ಕೊತ ಹೋಗ್ತಾವೆ. ನೆಕ್ಸ್ಟ್ ಒನ್ ಲೇಔಟ್ಸ್. ಲೇಔಟ್ಸ್ ಅಂತಂದ್ರೆ ಗೈಡ್ಸ್ ಫಾರ್ ಈಚ್ ಇಂಡಿವಿಜುವಲ್ ಸ್ಲೈಡ್. ಇಟ್ ಇನ್ಕ್ಲೂಡ್ಸ್ ಲೇಔಟ್ಸ್ ಫಾರ್ ಇನ್ಸರ್ಟಿಂಗ್ ಗ್ರಾಫ್ಸ್, ಚಾರ್ಟ್ಸ್ ಇರ್ಬೋದು, ಟೇಬಲ್ಸ್, ಕ್ಲಿಪ್ಪರ್ಸ್ ಇರ್ಬೋದು. ಇವನ್ನೆಲ್ಲ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇದ್ರದ್ದು ಗೈಡನ್ನು ಇಲ್ಲಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್ ಆಬ್ಜೆಕ್ಟ್. ಆ್ಯನ್ ಆಬ್ಜೆಕ್ಟ್ ಈಸ್ ಎನಿಥಿಂಗ್ ದಟ್ ಈಸ್ ಇನ್ ಇಟ್ಸ್ ಓನ್ ರೆಕ್ಟ್ಯಾಂಗ್ಯುಲರ್ ಫ್ರೇಮ್. ಅದರದ್ದು ರೆಕ್ಟ್ಯಾಂಗ್ಯುಲರ್ ಫ್ರೇಮ್, ಪ್ರತಿಯೊಂದು ಆಬ್ಜೆಕ್ಟಿಗೂ ಇಟ್ಸ್ ಓನ್ ಒಂದು ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಇರ್ತೈತಿ. ಅದನ್ನು ನೀವು ಏನು ಮಾಡ್ಬೋದು, ಮೂವ್ ಮಾಡ್ಕೋಬೋದು, ರಿಸೈಜ್ ಮಾಡ್ಕೋಬೋದು, ಸ್ಮಾಲ್ ಬಿಗ್ ಮಾಡ್ಕೋಬೋದು. ಆಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು. ಅದು ಒಂದು ಟೆಕ್ಸ್ಟ್ ಅರೇ ಆಗಿರ್ಬೋದು, ವರ್ಡ್ ಆರ್ಟ್ ಇರ್ಬೋದು, ಪಿಕ್ಚರ್ಸ್, ಆಡಿಯೋ, ಮೂವೀಸ್ ಬೇಕಾದಿರ್ಬೋದು. ಇದನ್ನು ಇಟ್ ಕ್ಯಾನ್ ಬಿ ಅ ಮೂವೇಬಲ್ ಥಿಂಗ್. ಅದಕ್ಕೆ ಏನು ಕರಿತೀವಿ ನಾವು, ಆಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎನಿಮೇಷನ್. ದೀಸ್ ಟ್ರಾನ್ಸಿಷನ್ಸ್ ಆ್ಯಂಡ್ ಎಫೆಕ್ಟ್ಸ್ ದ್ಯಾಟ್ ಕಂಟ್ರೋಲ್ ದಿ ಮೂಮೆಂಟ್ ಫ್ರಾಮ್ ಒನ್ ಸ್ಲೈಡ್ಸ್ ಟು ಅನದರ್ ಸ್ಲೈಡ್. ನಾವು ಪ್ರತಿಯೊಂದು ಸ್ಲೈಡಿಗೆ ಮೂವ್ ಆಗಬೇಕಂತಂದ್ರೂ ಅಲ್ಲೇ ಒಂದು ಸೌಂಡ್ ಎಫೆಕ್ಟ್ ಕೊಡ್ಬೋದು, ಅಥವಾ ಟ್ರಾನ್ಸಿಷನ್ ಎಫೆಕ್ಟ್ ಕೊಡ್ಬೋದು. ಫ್ರಮ್ ಒನ್ ಸ್ಲೈಡ್ ಟು ಒನ್ ಸ್ಲೈಡ್ ಮೂವ್ ಆಗಬೇಕಂತಂದ್ರೆ ಇಲ್ಲಿ ಸೌಂಡ್ ಎಫೆಕ್ಟ್ ಕೊಟ್ಟು ನಾವು ಸ್ಲೈಡ್ಸನ್ನು ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಮೌಸ್ ಕ್ಲಿಕ್ಕಿಂದ ನಮ್ಮ ಸ್ಲೈಡ್ ಬೈ ಆಟೋಮೆಟಿಕಲಿ ನಾವು ಟೈಮ್ ಸೆಟ್ ಮಾಡ್ಕೋಬೋದು. ಆಮೇಲೆ ಬೈ ಕ್ಲಿಕ್ಕಿಂಗ್ ದಿ ಮೌಸ್ನು ನಾವು ಮಾಡ್ಕೋಬೋದು. ಇದನ್ನೆಲ್ಲ ನಾವು ಸೆಟ್ ಮಾಡೋದಕ್ಕೆ ಅನಿಮೇಷನ್ ಎಫೆಕ್ಟ್ ಅಂತ ಕರಿತೀವಿ. Students, this is all about the today's class. In next class, we will see how the menus are working in PowerPoint one by one. There is a slight change in Word and PowerPoint menus. ಅಲ್ಲಿ ನೀವು ಡಿಸೈನ್ ನೋಡ್ತೀರಿ, ಮೇಲ್ ಮರ್ಜ್ ನೋಡ್ತೀರಿ, ಆಮೇಲೆ ಅಲ್ಲೇ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ತಕ್ಕಂಗೆ ಅಲ್ಲಿ ನೋಡ್ಕೊತೀರಿ. ಇಲ್ಲೇ ಏನು ಆಗ್ತೈತಿ, ಪವರ್ ಪಾಯಿಂಟ್ ಒಳಗೆ ಆ್ಯನಿಮೇಷನ್ ಎಫೆಕ್ಟ್ ನೋಡ್ತೀರಿ, ಸೈಡ್ ಶೋ, ಹೋಮ್, ಇನ್ಸರ್ಟ್ ಟ್ಯಾಬ್, ಡಿಸೈನ್ ಟ್ಯಾಬ್ ಸೇಮ್ ವರ್ಡ್ ಒಳಗೆ ಇದ್ದಂಗೆ ಇಲ್ಲಿ ಎಫೆಕ್ಟ್ಸನ್ನು ಕೊಡ್ತಾವೆ. ಇಲ್ಲೇ ಡಿಫ್ರೆಂಟ್ ಇರೋದಂತಂದರೆ ಆ್ಯನಿಮೇಷನ್, ಆಮೇಲೆ ಸ್ಲೈಡ್ ಶೋ ವ್ಯೂ. ಮೇನ್ ನಮ್ಮ ಪವರ್ ಪಾಯಿಂಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದರೆ ಇಲ್ಲಿ ಆ್ಯನಿಮೇಷನ್ ಮತ್ತು ಸ್ಲೈಡ್ ಶೋ
ಅನ್ಬೋದು. ಎನಿಮೇಷನ್ ಎಫೆಕ್ಟ್ ಇವೆಲ್ಲ ಟ್ರಾನ್ಸಿಷನ್ ಯಾವ ಥರ ಟ್ರಾನ್ಸಿಷನ್ ನೀವು ಕೊಡ್ಬೋದು. ಆಮೇಲೆ ಟ್ರಾನ್ಸಿಷನ್ ಸೌಂಡ್ ಏನಿರ್ಬೋದು, ಟ್ರಾನ್ಸಿಷನ್ ಸ್ಪೀಡ್ ಇವನ್ನೆಲ್ಲ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡಿಸೈನ್ ಹೆಂಗೆ ಮಾಡ್ತೀವಿ, ಆಮೇಲೆ ಸ್ಲೈಡನ್ನ ಹೆಂಗೆ ಆ್ಯಡ್ ಮಾಡ್ಕೊತೀವಿ, ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋದಂತ. ಥ್ಯಾಂಕ್ ಯು.